ಹಾಯ್ ನಮಸ್ಕಾರ ಪ್ರಿಯ ಸ್ಪರ್ಧಾ ಮಿತ್ರರೇ, ನಾನು ಶ್ರೀಕಾಂತ್ ರಾಥೋಡ್. ನಿಮಗೆಲ್ಲರಿಗೂ ಧಾರವಾಡದಲ್ಲಿರುವಂತಹ ಗುರುದೇವ್ IAS KS ಮತ್ತು ಬ್ಯಾಂಕಿಂಗ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಸರಣಿಯಲ್ಲಿ ನಾವು ಸರಳ ಸಮೀಕರಣಗಳನ್ನು ಬಿಡಿಸೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಹೇಳ್ಕೊಟ್ಟಿದ್ದೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ವರ್ಗ ಸಮೀಕರಣಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ ನಿಮ್ಮೊಟ್ಟಿಗೆ ನಾನು. ಪ್ರಿಯ ವಿದ್ಯಾರ್ಥಿಗಳೇ, ಧಾರವಾಡದಲ್ಲಿರುವಂಥ ಸಪ್ತಾಪುರ ಬಾವಿ ಹತ್ತಿರದಲ್ಲಿರುವಂಥ ಗುರುದೇವ್ IAS KS ಮತ್ತು ಬ್ಯಾಂಕಿಂಗ್ ಕೋಚಿಂಗ್ ಅಕಾಡೆಮಿಯಲ್ಲಿ ಆಲ್ರೆಡಿ ಬೀಟ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಹೊಸದಾಗಿ ಕೆಲವೊಂದು ಬ್ಯಾಚಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ನೀವು ಅದರ ಬಗ್ಗೆ ನಮ್ಮಲ್ಲಿ ಬಂದುಬಿಟ್ಟು ವಿಚಾರಿಸ್ಕೊಂಡು ಅಡ್ಮಿಷನ್ ತೊಗೋಬೋದು. ಅಷ್ಟೇ ಅಲ್ಲದೆ ಕೆಲವೊಂದು ವಿದ್ಯಾರ್ಥಿಗಳ ಸಹಾಯವಾಗಲಿ ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ವಿಶೇಷ ತರಗತಿಗಳನ್ನು ಯೂಟ್ಯೂಬಲ್ಲಿ ಸಹ ಬಿಡ್ತಾ ಇದ್ದೀವಿ. ಓಕೆ, ಸೊ ನಿಮ್ಗೆ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು, ಏನೇ ಮಾಹಿತಿ ಬೇಕಿತ್ತಂದ್ರೂ ನೀವು ದಯವಿಟ್ಟು ನಮ್ಮ ಧಾರವಾಡದಲ್ಲಿರುವಂತಹ ಸಪ್ತಾಪುರ ಬಾವಿ ಹತ್ತಿರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ, ಅಲ್ಲಿ ಬಂದುಬಿಟ್ಟು ನೀವು ಬೀಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ವೇಕೆನ್ಸೀಸ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಅಡ್ಮಿಷನ್ಸ್ ತೊಗೋಬೋದು. ಅಲ್ಲಿ ನಿಮಗೆ ಅತ್ಯಂತ ಸಂಪೂರ್ಣ ಪರಿಪೂರ್ಣ ವೆಲ್ ನಾಲೆಜ್ ಲೆಕ್ಚರರ್ಸ್ಗಳು ನಿಮಗೆ ಅದರ ಬಗ್ಗೆ ತರಗತಿಗಳನ್ನು ತೊಗೊತಾರೆ. ಹಾಗೆ ನಿಮಗೆ ಈ ಜಾಬ್ ಸಿಗಲಿ ಅಂತೇಳಿ ನಮ್ಮ ಕಡೆ ನಿಮಗೆ ಶುಭ ಹಾರೈಸ್ತೀನಿ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಹೇಳಿದ್ನಲ್ಲ ಈಗಷ್ಟೇ, ಈ ಹಿಂದಿನ ಸರಣಿಯಲ್ಲಿ ನಾವು ನಿಮಗೆ ಆಲ್ರೆಡಿ ಸರಳ ಸಮೀಕರಣಗಳನ್ನು ಬಿಡಿಸೋದು ಹೇಗೆ ಅಂತ ಹೇಳಿದೆ. ಈ ತರಗತಿಯಲ್ಲಿ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ, ಇಲ್ಲಿ ನೋಡಿರಿ, ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ, ಇಲ್ಲಿ ನೋಡಿರಿ, ಈ ಹಿಂದಿನ ಪರೀಕ್ಷೆಗಳಲ್ಲಿ 2012ರಲ್ಲಿ ಕೇಳಿದ ಪ್ರಶ್ನೆ, 2010ರಲ್ಲಿ, 2012ರಲ್ಲಿ, 2012ರಲ್ಲಿ, 2010ರಲ್ಲಿ, ಈ ಥರ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ನಾವು ಇದರಲ್ಲಿ ಡಿಸ್ಕಷನ್ ಮಾಡೋಣ. ಆ ಡಿಸ್ಕಷನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಕೆಲವೊಂದು ಸಿಂಪಲ್ ಬೇಸಿಕ್ಸ್ ಫಂಡಮೆಂಟಲ್ನ, ವರ್ಗ ಸಮೀಕರಣಗಳ ಬಗ್ಗೆ ಬೇಸಿಕ್ ಫಂಡಮೆಂಟಲ್ನ ಅರ್ಥ ಮಾಡಿಕೊಂಡು ಆಮೇಲೆ ಪರೀಕ್ಷೆಗಳಲ್ಲಿ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾಕಂದರೆ ಸೀದಾ ಪ್ರಶ್ನೆನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ, ಬಿಡಿಸೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಬೇಸಿಕ್ಸ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಆ ಬೇಸಿಕ್ಸ್ನ ನಾವು ಈಗ ತಿಳ್ಕೊಳ್ಳೋಣ. ಓಕೆ, ಸೊ ಸ್ನೇಹಿತರೆ, ಇಲ್ಲಿ ನೋಡ್ರಿ, ವರ್ಗ ಸಮೀಕರಣ ಮತ್ತು ರೇಖಾತ್ಮಕ ಸಮೀಕರಣಗಳು ಅಂತ ಹೇಳ್ಬಿಟ್ಟು ಎರಡು ಸಮೀಕರಣಗಳು ಬರ್ತಾವೆ. ಓಕೆ, ಒಂದು ವರ್ಗ ಸಮೀಕರಣ ಅಥವಾ ಫಸ್ಟು ರೇಖಾತ್ಮಕ ಸಮೀಕರಣ, ರೇಖಾತ್ಮಕ ಸಮೀಕರಣ ಮತ್ತು ಇನ್ನೊಂದು ವರ್ಗ ಸಮೀಕರಣ ಅಂತ ಬರುತ್ತೆ. ವರ್ಗ ಸಮೀಕರಣ ಎರಡು ಸಮೀಕರಣಗಳು ಬರ್ತವೆ. ಓಕೆ, ಇದರಲ್ಲಿ ವರ್ಗ ಸಮೀಕರಣ ಅಂತ, ರೇಖಾತ್ಮಕ ಸಮೀಕರಣ ಅಂತ ಅರ್ಥ ಮಾಡ್ಕೊಳ್ರಿ. ರೇಖಾತ್ಮಕ ಸಮೀಕರಣ ಅಂದರೆ AX ಪ್ಲಸ್ BY ಪ್ಲಸ್ C ಈಸ್ ಈಕ್ವಲ್ಸ್ ಟು 0. ಇಲ್ಲಿ X ಮತ್ತು Yಗಳ ಘಾತ ಪವರ್ ಒಂದಿದೆ ಅಂತ ಅರ್ಥ. ಹಾಗಾಗಿ ಇದನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಅಂತೀವಿ. ಅದೇ AX ಸ್ಕ್ವೇರ್ ಪ್ಲಸ್ BX ಪ್ಲಸ್ C ಈಸ್ ಈಕ್ವಲ್ಸ್ ಟು 0 ಇತ್ತಂದರೆ ಇದನ್ನು ನಾವು ವರ್ಗ ಸಮೀಕರಣ ಅಂತ ಅಂತೀವಿ. ಇಂಗ್ಲೀಷಲ್ಲಿ ಹೇಳೋದಾದರೆ ಇದನ್ನು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಅಂತೀವಿ. ಇದನ್ನು ಲೀನಿಯರ್ ಇಕ್ವೇಷನ್ಸ್ ಅಂತ ಅಂತೀವಿ. ಸೊ ಲೀನಿಯರ್ ಇಕ್ವೇಷನ್ನೇ ಬೇರೆ, ಕ್ವಾಡ್ರಾಟಿಕ್ ಇಕ್ವೇಷನ್ನೇ ಬೇರೆ ಆಗಿರ್ತದೆ. ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು SLC ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ಬೋದು. ಸರ್ಕಾರಿ ಗೌರ್ಮೆಂಟ್ ಶಾಲೆಯಲ್ಲಿ ಕೊಡುವಂಥ SLC ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ಲಿ ನಿಮಗೆ ವರ್ಗ ಸಮೀಕರಣಗಳ ಬಗ್ಗೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಬಗ್ಗೆ ಅದನ್ನು ಹೇಗೆ ಬಿಡಿಸಬೇಕು ಅನ್ನೋದ್ರ 3 ಅಥವಾ 4 ವಿಧಾನಗಳಲ್ಲಿ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ನಿಮ್ಗೆ ಕೇಳುವಂಥ ಪರೀಕ್ಷೆಗಳಲ್ಲಿ ಕೇಳುವಂಥ ಅತಿ ಹೆಚ್ಚಿನ ಸಂಖ್ಯೆಯ ಪ್ರಶ್ನೆಗಳು ಅಲ್ಲಿಂದಲೇ ಬಂದಿರ್ತವೆ. ಓಕೆ, SLC ಮತ್ತು PUC ಬೇಸ್ಡ್ ಕ್ವಶನ್ಸೇ ನಿಮ್ಗೆ ಬರ್ತವೆ, ಅದಕ್ಕಿಂತ ಡಿಫಿಕಲ್ಟ್ ಕ್ವಶನ್ಸ್ ನಿಮಗೆ ಬರಲ್ಲ. ಸೊ Xನ ಘಾತ 1 ಇತ್ತು ಅಂದರೆ ಅದನ್ನು ನಾವು ಲೀನಿಯರ್ ಇಕ್ವೇಷನ್ಸ್ ಅಂತೀವಿ. Xನ ಘಾತ ಅಥವಾ Xನ ಪವರ್ 2 ಇತ್ತು ಅಂದರೆ ಅದನ್ನು ನಾವು ವರ್ಗ ಸಮೀಕರಣಗಳು ಅಂತ ಅಂತೀವಿ. ಓಕೆ, ಸೊ ಈಗ ಕೆಲವೊಂದು ವರ್ಗ ಸಮೀಕರಣ ಬಿಡಿಸೋದು ಹೇಗೆ ಅಂತ ಹೇಳಿ ನೋಡೋಣ. ಓಕೆ, ಈಗ ಈ ವರ್ಗ ಸಮೀಕರಣದಲ್ಲಿ ಘಾತ 2 ಇತ್ತು ಅಂದರೆ ಇದಕ್ಕೆ 2 ಮೂಲ ಬೆಲೆಗಳು ಉತ್ತರ ಇರ್ತದೆ. ಓಕೆ, ಇದರದ್ದು ರೂಟ್ ನಾವು ಫೈಂಡ್ ಔಟ್ ಮಾಡಿದ್ರೆ ಇದಕ್ಕೆ 2 ರೂಟ್ ಬರ್ತಾವೆ. ಅದನ್ನು ಇಂಗ್ಲೀಷಲ್ಲಿ ನಾವು ರೂಟ್ಸ್ ಅಂತ ಹೇಳ್ತೀವಿ. 2 ರೂಟ್ ಬರ್ತಾವೆ. ಇದಕ್ಕೆ ಎರಡಕ್ಕೂ 2 ಪ್ಲಸ್ ಇರ್ಬೋದು, ಅಥವಾ ಮೈನಸ್ ಇರ್ಬೋದು, ಅಥವಾ ಪ್ಲಸ್ ಇರ್ಬೋದು, ಅಥವಾ ಮೈನಸ್ ಇರ್ಬೋದು. ಓಕೆ, ಇದಕ್ಕೆ 2 ರೂಟ್ಗಳು ಬರ್ತಾವೆ, ಮೂಲಗಳು 2 ಮೂಲ ಅಪವರ್ತನಗಳು ಬರ್ತಾವೆ. ಸೊ ಈಗ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ನ ಹೇಗೆ ಬಿಡಿಸೋದು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಫಸ್ಟ್ ನಾನು ನಿಮಗೆ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ನಿಮ್ಮ ಎದುರುಗಡೆ x² - 20x
ಪ್ಲಸ್ 96 ಇಸ್ ಈಕ್ವಲ್ಸ್ ಟು 0. ಓಕೆ, ಸೊ ಈಗ ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಬಿಡಿಸ್ಬಿಟ್ಟು ಇದರದ್ದು ರೂಟನ್ನು ನಾವು ಹೇಳಬೇಕು. ಇದರದ್ದು ರೂಟ್ನ ನಾವು ಹೇಳಬೇಕು. ಈಗ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 96 ಈಸ್ ಈಕ್ವಲ್ಸ್ ಟು 0. ಓಕೆ, ಈಗ ಈ ಮಿಡಲ್ ಟರ್ಮ್ನ ನಾವು ಫ್ಯಾಕ್ಟರೈಸ್ ಮಾಡಬೇಕು. ಮಿಡಲ್ ಟರ್ಮ್ ನಾವು ಫ್ಯಾಕ್ಟರೈಸ್ ಮಾಡಿದಾಗ ಆ ಎರಡೂ ಸಂಖ್ಯೆಗಳನ್ನು ಕೂಡಿಸಿದರೆ 20 ಬರಬೇಕು, ಮತ್ತು ಅದೇ ಎರಡು ಸಂಖ್ಯೆಗಳನ್ನು ಗುಣಿಸಿದರೆ 96 ಬರಬೇಕು. ಅಬ್ಸರ್ವ್ ಮಾಡಿರಿ, ಈ 20 ನಾವು ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಮಾಡಿದಾಗ ಅಪವರ್ತನ ಮಾಡಿದಾಗ ಕೂಡಿಸಿದಾಗ 20 ಬರಬೇಕು, ಮತ್ತು ಅವು ಎರಡನ್ನು ಗುಣಾಕಾರ ಮಾಡಿದಾಗ 96 ಬರಬೇಕು. ಸೊ ಯಾವ ಎರಡು ಸಂಖ್ಯೆಗಳು ಕೂಡಿಸಿದಾಗ 20 ಮತ್ತು ಗುಣಾಕಾರ ಮಾಡಿದಾಗ 96 ಬರುವಂಥ ಎರಡು ಸಂಖ್ಯೆಗಳು ಯಾವುದು ಅಂತೇಳಿ ನಾವು ಕಂಡುಹುಡುಕಬೇಕು. ಸೊ ಇದನ್ನು ಮಾಡಬೇಕಂತಂದರೆ ನಾವು ಮಗ್ಗಿಯಲ್ಲಿ ಮಲ್ಟಿಪ್ಲಿಕೇಶನ್ನಲ್ಲಿ ತುಂಬ ಚೆನ್ನಾಗಿ ಜ್ಞಾನವನ್ನು ಹೊಂದಿರಬೇಕಾಗ್ತದೆ. ಸೊ ನಮಗೆ ಮಗ್ಗಿ ತುಂಬ ಚೆನ್ನಾಗಿ ಬರಬೇಕಾಗ್ತದೆ. ಸೊ ಇಲ್ಲಿ ನಾನು ಬರಿತೀನಿ ನೋಡಿರಿ, ಎಕ್ಸ್ ಸ್ಕ್ವೇರ್ ಮೈನಸ್ 12x ಮೈನಸ್ 8x ಪ್ಲಸ್ 96 ಈಸ್ ಈಕ್ವಲ್ಸ್ ಟು 0. ಓಕೆ, 0. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಎಕ್ಸ್ ಸ್ಕ್ವೇರ್ ಮೈನಸ್ 12x ಮೈನಸ್ 8x ಪ್ಲಸ್ 96 ಈಕ್ವಲ್ಸ್ ಟು 0. 12 ಮತ್ತು 8 12 ಮತ್ತು 8 ಕೂಡಿಸಿದಾಗ ನಮಗೆ 20 ಬರ್ತದೆ. 12 ಮತ್ತು 8 ಕೂಡಿಸಿದಾಗ ನಮಗೆ 20 ಬರ್ತದೆ, ಮತ್ತು ಇದೇ 12 ಮತ್ತು 8 ಗುಣಾಕಾರ ಮಾಡಿದಾಗ ನಮಗೆ 96 ಬರ್ತದೆ. ಸೊ ಇದನ್ನೇ ಅಪವರ್ತನ ಮಾಡೋದು ಅಂತ ಹೇಳ್ತಾರೆ. ಇದನ್ನೇ ಅಪವರ್ತನ ಮಾಡೋದು ಅಂತ ಹೇಳ್ತಾರೆ. ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. 20 ಫ್ಯಾಕ್ಟರೈಸ್ ಮಾಡಿದಾಗ ಮೈನಸ್ 12x ಮೈನಸ್ 8x 12 ಮತ್ತು 8, ಈ 12 ಮತ್ತು 8 ಕೂಡಿಸಿದಾಗ ನಮಗೆ 20 ಬರಬೇಕು, ಮತ್ತು ಇದೇ 12 ಮತ್ತು 8 ಗುಣಾಕಾರ ಮಾಡಿದಾಗ ನಮಗೆ 96 ಬರಬೇಕು. ಸೊ 12 8 96 ಬರ್ತದೆ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡಿ ಬರೀತೀನಿ ನೋಡಿರಿ. ಸೊ ನಾನಿಲ್ಲಿ ಎಕ್ಸ್ ಕಾಮನ್ ತೊಗೊತೀನಿ. ಈ ಟರ್ಮಲ್ಲಿ ನಾನು ಎಕ್ಸ್ ಕಾಮನ್ ತೊಗೊಂಡಿನಿ, ಎಕ್ಸ್ ಹೊರಗಡೆ ಇಟ್ಕೊಂಡೆ. ಸೊ ಎಕ್ಸ್ ಹೊರಗಡೆ ತೊಗೊಂಡೆ. ಸೊ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬರ್ತದೆ, ಮೈನಸ್ ಎಕ್ಸ್ ಇಂಟು 12 ಮಾಡಿದ್ರೆ 12x ಬರ್ತದೆ. ಇಲ್ಲಿ ನೋಡಿ ಇನ್ನೊಂದು ಸಲ ಹೇಳ್ತೀನಿ, ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ, ಎಕ್ಸ್ ಇಂಟು ಮೈನಸ್ 12 ಮಾಡಿದ್ರೆ ಮೈನಸ್ 12x ಬರುತ್ತೆ. ಹಾಗೆಯೇ ಇಲ್ಲಿ ನಾನು ಮೈನಸ್ 8 ಕಾಮನ್ ತೊಗೊತೀನಿ. ಓಕೆ, ಮೈನಸ್ 8 ಕಾಮನ್ ತೊಗೊತೀನಿ. ಇಲ್ಲಿ ಒಳಗಡೆ ಎಕ್ಸ್ ಉಳಿತು. ಅಂದರೆ ನೋಡಿರಿ, ಮೈನಸ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಮೈನಸ್ 8x ಬಂತು, ಪ್ಲಸ್ 12 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ನೋಡಿರಿ, ಮೈನಸ್ 8 ಗುಣಿಸು 12 ಮಾಡಿದ್ರೆ 96 ಬರ್ತದೆ. ಓಕೆ, ಸಾರಿ, ಇಲ್ಲಿ ಮೈನಸ್ ಬರೀಬೇಕು. minus 12 is equals to 0. Okay, so minus 8 into minus 12 plus 96 ಆಗ್ತದೆ. ಈಗ ಎರಡು ಮೂಲಗಳು ಬಂದವು ನಮಗೆ. ಒಂದು ಎಕ್ಸ್ ಮೈನಸ್ 12 is equals to 0, ಇನ್ನೊಂದು ಎಕ್ಸ್ ಮೈನಸ್ 8 is equals to 0. ಇಲ್ಲಿ ಅಬ್ಸರ್ವ್ ಮಾಡಿರಿ, ನಾನು ಈ ಬ್ರ್ಯಾಕೆಟಲ್ಲಿರುವಂತಹ ಮೂಲವನ್ನು ಹೊರಗೆ ತೊಗೊಂಡೆ. ಎಕ್ಸ್ ಮೈನಸ್ 12 is equals to 0 ಅಂತ ಬರ್ಕೊಂಡೆ. ಹಾಗೆಯೇ ಇಲ್ಲಿರುವಂಥ ಎಕ್ಸ್ ಮತ್ತು ಇಲ್ಲಿರುವಂಥ ಮೈನಸ್ 8ನ ಇಲ್ಲಿ ಬರ್ಕೊಂಡೆ. ಎಕ್ಸ್ ಮೈನಸ್ 8 ಈಕ್ವಲ್ಸ್ ಟು 0. ಈಗ ಮೈನಸ್ ಇರೋದು ಆ ಕಡೆ ಹೋದಾಗ, ನಾನು ಈ ಹಿಂದಿನ ವಿಡಿಯೋ ಸರಣಿಯಲ್ಲಿ ಹೇಳಿದೆ ನಿಮಗೆ, ಪ್ಲಸ್ ಇರೋದು ಈಕ್ವಲಿಂದ ಆ ಕಡೆ ಹೋದರೆ ಮೈನಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಯಾರಿಗಾದರೂ ಬೇಕಿತ್ತು ಅಂದರೆ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಬೇಕಿತ್ತು ಅಂದರೆ ನೀವು ಆ ವಿಡಿಯೋನ ಬೇಕಾದ್ರೆ ರೆಫರ್ ಮಾಡ್ಬೋದು. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಪ್ಲಸ್ 12. ಇದು ಒಂದು ಉತ್ತರ ಬಂತು. ಇನ್ನೊಂದು ಉತ್ತರ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ 8 ಆಗ್ತದೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ 8 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 96 ಅನ್ನುವಂತಹ ವರ್ಗ ಸಮೀಕರಣಕ್ಕೆ ನಮಗೆ ಎರಡು ಮೂಲಗಳು ಬಂದವು. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಈಗ ಕ್ವಶನಲ್ಲಿ ನೋಡಿರಿ, ಆಪ್ಷನ್ ಎ 20 ಇದೆ, ಪ್ಲಸ್ 20, ಆಪ್ಷನ್ ಬಿ ಪ್ಲಸ್ 96, ಆಪ್ಷನ್ ಬಿ ಪ್ಲಸ್ 12, ಆಪ್ಷನ್ ಡಿ ಪ್ಲಸ್ 18 ಇದೆ. ಓಕೆ, ಸೊ ಈಗ ಉತ್ತರ ಯಾವುದು? ಉತ್ತರ ಪ್ಲಸ್ 12 ಕೂಡ ಹೌದು, ಉತ್ತರ ಪ್ಲಸ್ 8 ಕೂಡ ಹೌದು. ಬಟ್ ನಮ್ಗೆ ಆಪ್ಷನಲ್ಲಿ ಉತ್ತರ 12 ಕೊಟ್ಟಿರೋದ್ರಿಂದ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಪ್ಲಸ್ 12 ಆಗ್ತದೆ. ಓಕೆ, ಪ್ಲಸ್ 12 ಆಗುತ್ತೆ. ಯಾವುದೇ ಒಂದು ವರ್ಗ ಸಮೀಕರಣಕ್ಕೆ ಎರಡು ಉತ್ತರಗಳು ಬರ್ತವೆ, ಎರಡು ಮೂಲ ಉತ್ತರಗಳು ಬರ್ತವೆ. ನಾವು ಅದನ್ನು ಇಂಗ್ಲೀಷಲ್ಲಿ 2 ರೂಟ್ಸ್ ಅಂತೀವಿ. ಸ್ಕ್ವೇರ್ಸ್ ಇರೋದ್ರಿಂದ ನಮಗೆ 2 ರೂಟ್ಸ್ ಬರ್ತವೆ. ಓಕೆ, ಸೊ ಈ ನೆಕ್ಸ್ಟ್ ಮುಂದಿನ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆ ಇದು. ಯಾಕಂದರೆ ಈ ಹಿಂದಿನ ಪ್ರಶ್ನೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ಸೊ ಈಗ ಇನ್ನೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ನೊಂದಿದೆ ನೋಡಿರಿ, ವರ್ಗ ಸಮೀಕರಣ. ಸೊ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಈಗ ನಾವು ಯಾವುದನ್ನು ಅಪವರ್ತಿಸಬೇಕು, 3x ಅನ್ನು.
ಸೊ ಅಪವರ್ತಿಸಿದಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1x ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಇಲ್ಲಿ ನೋಡಿ ಪ್ಲಸ್ 2x ಮತ್ತು ಪ್ಲಸ್ 1xನ ಕೂಡಿಸಿದಾಗ 3x ಆಯಿತು, ಮತ್ತು ಅದೇ 2 ಇಂಟು 1 ಗುಣಾಕಾರ ಮಾಡಿದಾಗ 2 ಆಯಿತು. ಈ ಹಿಂದಿನ ಪ್ರಶ್ನೆಯಲ್ಲಿ ಮಾಡಿದ ಹಾಗೆಯೇ ಮತ್ತೆ ಇದನ್ನು ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. 2 ಮತ್ತು 1 ಕೂಡಿಸಿದರೆ 3 ಬರಬೇಕು, ಹಾಗೆ 2 ಮತ್ತು 1 ಗುಣಾಕಾರ ಮಾಡಿದಾಗ ನಮಗೆ 2 ಬರಬೇಕು. ಸೊ ಈಗ ಎಕ್ಸ್ನ ನಾನು ಕಾಮನ್ ಹೊರಗಡೆ ಇಟ್ಕೊತೀನಿ, ಎಕ್ಸ್ ಹೊರಗಡೆ ಇಟ್ಕೊಂಡೆ. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು, ಇಲ್ಲಿ ಪ್ಲಸ್ 2 ಇಟ್ಕೊಂಡೆ, ಪ್ಲಸ್ 2 ಇಟ್ಕೊಂಡೆ. ಹಾಗೆ ಇಲ್ಲಿ 1 ಕಾಮನ್ ಇಟ್ಕೊತೀನಿ, ಬ್ರ್ಯಾಕೆಟ್ ಒಳಗಡೆ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0 ಆಯಿತು. ಸೊ ಇವಾಗ ಏನಾಗುತ್ತೆ, ಒಂದು ರೂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0 ಬಂತು, ಇನ್ನೊಂದು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 0 ಆಯಿತು. ಸೊ ಈ ಪ್ಲಸ್ 2 ಈ ಕಡೆ ಬಂದಾಗ ಏನಾಗುತ್ತೆ, ಪ್ಲಸ್ 2 ಈ ಕಡೆ ಬಂದಾಗ ಎಕ್ಸ್ ಈಸ್ ಈಕ್ವಲ್ಸ್ ಟು ಮೈನಸ್ 2 ಆಯಿತು, ಮತ್ತು ಎಕ್ಸ್ ಈಸ್ ಈಕ್ವಲ್ಸ್ ಟು ಮೈನಸ್ 1 ಆಯಿತು. ಓಕೆ, ಈಗ ಆಪ್ಷನಲ್ಲಿ ಅಬ್ಸರ್ವ್ ಮಾಡಿರಿ. ಎ ಆಪ್ಷನ್ ಏನಿದೆ -2, ಬಿ ಆಪ್ಷನ್ -3, ಸಿ ಆಪ್ಷನ್ +2, ಡಿ ಆಪ್ಷನ್ +3 ಇದೆ. ಓಕೆ, ನಮಗೆ ಈ ಪ್ರಶ್ನೆಗೆ 2 ಉತ್ತರಗಳು ಬಂದಿವೆ. ಒಂದು ಎಕ್ಸ್ ಈಕ್ವಲ್ ಟು -2, ಇನ್ನೊಂದು ಎಕ್ಸ್ ಈಕ್ವಲ್ ಟು -1. ಯಾವುದು ಆನ್ಸರ್ ಮ್ಯಾಚ್ ಆಗ್ತಿದೆ? ಆಪ್ಷನ್ ಎ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಒಂದು ವರ್ಗ ಸಮೀಕರಣಕ್ಕೆ 2 ಉತ್ತರಗಳು ಬರ್ತವೆ, ನೆನಪಿಟ್ಕೊಡ್ರಿ. ಓಕೆ, ಇನ್ನೊಂದು ಪ್ರಶ್ನೆನ ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಪ್ಲಸ್ 45 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಪ್ಲಸ್ 45 ಈಕ್ವಲ್ ಟು 0. ಸೊ ಇದನ್ನು ಹೇಗೆ ಅಪವರ್ತಿಸಬಹುದು? ಎಕ್ಸ್ ಸ್ಕ್ವೇರ್, ಇಲ್ಲಿ ನೋಡಿರಿ, ಈ 14ಅನ್ನು ಫ್ಯಾಕ್ಟರೈಸ್ ಮಾಡಿದಾಗ ಕೂಡಿಸಿದರೆ 14 ಬರಬೇಕು. ಹಾಗೆ ಆ 2 ಸಂಖ್ಯೆಗಳನ್ನು ಗುಣಿಸಿದಾಗ ಎಷ್ಟು ಬರಬೇಕು? 45 ಬರಬೇಕು. ಯಾವ ಸಂಖ್ಯೆಗಳು ಯೋಚನೆ ಮಾಡ್ಬೋದಾ? ನೋಡೋಣ, ಯೋಚನೆ ಮಾಡಿ. ಯಾವ ಸಂಖ್ಯೆಗಳು? ಆಲ್ರೆಡಿ ಕೆಲವರಿಗೆ ಹೊಳೆದಿರ್ಬೋದು, ಕೆಲವರು ಯೋಚನೆ ಮಾಡ್ತಿರ್ತೀರಿ. ನಾ ಬರಿತೀನಿ ನೋಡಿ. ಪ್ಲಸ್ 9x ಪ್ಲಸ್ 6x is plus 45 is equals to 0. Is equals to 0. ಒಂದು ನಿಮಿಷ, ಇನ್ನೊಂದು ಸಲ ಬರೆಯುತ್ತೇನೆ. ಪ್ಲಸ್ 6x ಪ್ಲಸ್ 45 is equals to 0. ಈಗ ನಾನು ಇಲ್ಲಿ ಎಕ್ಸ್ನ ಕಾಮನ್ ತೆಗಿತೀನಿ, ಎಕ್ಸ್ ಹೊರಗಡೆ ತೆಗೆದೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು, ಪ್ಲಸ್ 9. ಹೇಗೆ? ಪ್ಲಸ್ 9, ಎಕ್ಸ್ ಇಂಟು 9 ಪ್ಲಸ್ 9x ಆಯಿತು. ಇಲ್ಲಿ ಪ್ಲಸ್ 6ನ ನಾನು ಕಾಮನ್ ಆಗಿ ಹೊರಗಡೆ ಇಟ್ಕೊತೀನಿ. ಪ್ಲಸ್ 6ನ ನಾನು 14 ಪ್ಲಸ್ 6 20 ಆಗುತ್ತೆ. ಓಕೆ, ಫಸ್ಟಿಂದ ಮಾಡ್ತೀನಿ, ಒಂದು ಸೆಕೆಂಡ್. ಸೊ 9x ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 14x, 45ಅನ್ನು 9, ಓಕೆ, 9x ಪ್ಲಸ್ 5x ಪ್ಲಸ್ 45 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಅದು 6x ಅಲ್ಲ 5x ಆಗಬೇಕು. 96ಲಿ 54 ಆಗುತ್ತೆ, ನಮಗೆ 45 ಬೇಕು. ಸೊ 95ಲಿ 45 ಆಗುತ್ತೆ. ಸೊ ಎಕ್ಸ್ನ ಹೊರಗಡೆ ಕಾಮನ್ ತೊಗೊಂಡೆ, ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಆಯಿತು, ಪ್ಲಸ್ 9. ಓಕೆ, ನೆಕ್ಸ್ಟ್ ಇಲ್ಲಿ 5 ಕಾಮನ್ ತೊಗೊತೀನಿ, 5 ಕಾಮನ್ ತೊಗೊಂಡೆ, 5 ಇಂಟು ಎಕ್ಸ್ ಆಯಿತು, ಪ್ಲಸ್ 9 ಇಸ್ ಈಕ್ವಲ್ಸ್ ಟು 0. 5 ಇಂಟು 9 45 ಆಗುತ್ತೆ. ಸೊ 2 ರೂಟ್ಗಳು ಬಂದು ನಮಗೆ, ಒಂದು ಎಕ್ಸ್ ಪ್ಲಸ್ 9 ಇಸ್ ಈಕ್ವಲ್ಸ್ ಟು 0, ಇನ್ನೊಂದು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0. ಯಾರಿಗಾರು ಗಮನಿಸ್ಲಿಕ್ಕೆ ಆಗ್ತಿಲ್ಲ ಅಂದರೆ ನೋಡಿರಿ, ಒಂದು ಎಕ್ಸ್ ಪ್ಲಸ್ 9 ಇಸ್ ಈಕ್ವಲ್ಸ್ ಟು 0, ಇನ್ನೊಂದು ಇಲ್ಲಿ ಇದೆ ನೋಡಿ, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0. ಸೊ ಪ್ಲಸ್ ಇರೋದು ಆ ಕಡೆ ಹೋದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು -9 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು -5. ನಮಗೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ, ಈ ವರ್ಗ ಸಮೀಕರಣಕ್ಕೆ ನಮಗೆ 2 ಉತ್ತರಗಳು ಬಂದು. ಯಾವುದು? ಒಂದು ಎಕ್ಸ್ ಈಕ್ವಲ್ ಟು -9, ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು -5. ಸೊ ನಮ್ಗೆ ಯಾವ ಉತ್ತರ ಮ್ಯಾಚ್ ಆಗ್ತಿದೆ? ಯಾವ ಉತ್ತರ ಮ್ಯಾಚ್ ಇದೆ? ಆಪ್ಷನ್ ಸಿ -9 ಸರಿಯಾದ ಉತ್ತರ. ಆಪ್ಷನ್ ಸಿ -9 ಸರಿಯಾದ ಉತ್ತರ. ಸೊ
ಪ್ರಿಯ ಸ್ಪರ್ಧಾ ಮಿತ್ರರೇ, ಈಗ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನನಗೆ ಈ ಹಿಂದೆ ಮಾಡಿಸಿದಂತಹ ವರ್ಗ ಮೂಲಗಳನ್ನು ಬಹಳ ಕಡಿಮೆ ಕೇಳಿರುವಂಥದ್ದು. ಬಟ್ ಅದೇ ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಪ್ರತಿಯೊಂದು ಸಲನೂ ಬಂದಿದ್ದವು. ಪ್ರತಿಯೊಂದು ಸಲನೂ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಿರೋದ್ರಿಂದ ಈ ಸೀರೀಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡ್ರಿ, ಶುದ್ಧ ಸಮೀಕರಣವನ್ನು ಆರಿಸಿ ಬರೆಯಿರಿ ಅಂತೇಳಿ 2012ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಶುದ್ಧ ವರ್ಗ ಸಮೀಕರಣವನ್ನು ಆರಿಸಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ನಾನು ನಿಮಗೆ ಈ ಸ್ಟಾರ್ಟಿಂಗಲ್ಲಿ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೆ, ವರ್ಗ ಸಮೀಕರಣ ಅಂದರೆ ಎಕ್ಸರ ಘಾತ 2 ಇರಬೇಕು ಅಂತ ಹೇಳಿದೆ. ವರ್ಗ ಸಮೀಕರಣ ಅಂದರೆ ಎಕ್ಸರ ಘಾತ ಎಷ್ಟಿರಬೇಕು? 2 ಇರಬೇಕು. ಎಕ್ಸ್ ಟು ದ ಪವರ್ 2 ಇರಬೇಕು. ಒಂದು ವೇಳೆ ಎಕ್ಸ್ನ ಪವರ್ 1 ಇದ್ದರೆ ಅದು ಲೀನಿಯರ್ ಇಕ್ವೇಷನ್ ಆಗ್ತದೆ ಅಂತ ಹೇಳಿದೆ ನನಗೆ, ಅಥವಾ ಸಿಂಪಲ್ ಇಕ್ವೇಷನ್ ಆಗುತ್ತೆ, ಅದು ರೇಖಾತ್ಮಕ ಸಮೀಕರಣ ಆಗ್ತದೆ. ಸೊ ಅವರು ಶುದ್ಧ ವರ್ಗ ಸಮೀಕರಣವನ್ನು ಕೇಳ್ತಾರೆ. ಇಲ್ಲಿ ಎಕ್ಸ್ ಟು ದ ಪವರ್ 1 ಇದೆ, ಹಾಗಾಗಿ ಇದು ಅಲ್ಲ. ಇದು ಎಕ್ಸ್ ಟು ದ ಪವರ್ 1 ಇದೆ, ಇಲ್ಲೂ ಎಕ್ಸ್ ಟು ದ ಪವರ್ 1 ಇದೆ, ಇದು ಸಹ ಅಲ್ಲ. ಒಂದು ವೇಳೆ ಇದನ್ನು ಆ ಕಡೆ ತೊಗೊಂಡೋದು ಕೂಡ ಅದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಆಗಲ್ಲ. ಓಕೆ, ಸೊ ಇದು ಕೂಡ ಹಾಗೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಸೊ ಇದು ಕೂಡ ಅಲ್ಲ. ಸೊ ಶುದ್ಧ ಸಮೀಕರಣ ಯಾವುದು? ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಈಕ್ವಲ್ಸ್ ಟು 3. ಯಾಕೆ? ಎಕ್ಸ್ನ ಘಾತ ಎಷ್ಟಿದೆ ಇಲ್ಲಿ? 2. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್ ಅಂದರೆ 3x ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸ್ನ ಘಾತ ಎಷ್ಟಿದೆ ಇಲ್ಲಿ? 2 ಇರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಸೊ ನಿಮ್ಗೆ ಗೊತ್ತಿರಬೇಕು ವರ್ಗ ಸಮೀಕರಣಕ್ಕೆ ಘಾತ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಎಕ್ಸರ ಘಾತ ಅಥವಾ ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ಏನ ಘಾತ 2 ಇದ್ರೂ ಕೂಡ ಇದು ವರ್ಗ ಸಮೀಕರಣ ಆಗ್ತದೆ. ಇದು ವರ್ಗ ಸಮೀಕರಣ. ಯಾವುದೇ ಒಂದು ಇಂಗ್ಲೀಷ್ ಲೆಟರ್ನ ಬರೆದು ಅದ್ರ ಮೇಲೆ ಪವರ್ 2 ಅಥವಾ ಘಾತ 2 ಅಂತ ಬರೆದ್ರು ಅಂದರೆ ಅದು ವರ್ಗ ಸಮೀಕರಣ ಆಗುತ್ತೆ. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ. ಓಕೆ, ಸೊ ಈ ಮುಂದಿನ ಪ್ರಶ್ನೆ ನೋಡ್ಕೊಂಡು ನಾವು ಅಪವರ್ತಿಸಿ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 36 ಈಸ್ ಈಕ್ವಲ್ಸ್ ಟು 0. ಇದನ್ನು ಅಪವರ್ತಿಸಿ ಹೇಳಬೇಕು ನಾವು. ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದನ್ನು ಉಲ್ಟಾ ಮಾಡಿ ಹೇಳ್ತೀನಿ ನಿಮಗೆ. ಎಲ್ಲ ಟೈಮಲ್ಲೂ ನಾವು ಅಪವರ್ತನ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಎಕ್ಸಾಮ್ ಹಾಲಲ್ಲಿ, ಪರೀಕ್ಷಾ ಕೇಂದ್ರದಲ್ಲಿ ನಮಗೆ ಟೈಮ್ ಸಾಕಾಗಲ್ಲ. ಓಕೆ, ಪರೀಕ್ಷಾ ಕೇಂದ್ರದಲ್ಲಿ ನಮಗೆ ಟೈಮ್ ಸಾಕಾಗಲ್ಲ. ಹಾಗಾಗಿ ಕೆಲವೊಂದು ಸಲ ನಾವು ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೆಲವೊಂದು ಸಲ ಮಾಡೋದನ್ನು ಸಹ ಕಲಿಬೇಕಾಗುತ್ತೆ. ಅವ್ರು ಏನು ಕೇಳ್ತಿದ್ದಾರೆ? 3x ಸ್ಕ್ವೇರ್ ಪ್ಲಸ್ 21x ಪ್ಲಸ್ 36 ಅಂತ ಇದೆ. ಅದನ್ನು ಅಪವರ್ತಿಸಿ ಹೇಳಬೇಕು. ಅಂದರೆ ಇದು ಇದಕ್ಕೆ ಸಮವಾಗಿರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದರ ಬಗ್ಗೆ ನಾನು ಸ್ವಲ್ಪ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ. ಒಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನೋಡಿರಿ. ಉದಾಹರಣೆಗೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 6 ಇತ್ತು ಅಂತ ಅಂದ್ಕೊಡ್ರಿ. ಈಗ ಇದನ್ನು ಎರಡನ್ನು ಗುಣಾಕಾರ ಮಾಡಿ ಹೇಳಬೇಕು. ಸೊ ಗುಣಿಸುವುದು ಹೇಗೆ? ಈ ಬೀಜೋಕ್ತಿಗಳನ್ನು ಗುಣಿಸೋದು ಹೇಗೆ? ಇಲ್ಲಿ ಅಬ್ಸರ್ವ್ ಮಾಡಿ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ಎಕ್ಸ್ ಇಂಟು 6 ಏನಾಗುತ್ತೆ? ಪ್ಲಸ್ 6x ಆಗುತ್ತೆ. ಹಾಗೇನೆ 1 ಇಂಟು ಎಕ್ಸ್ ಏನಾಗುತ್ತೆ? ಪ್ಲಸ್ 1x ಆಗುತ್ತೆ. ಹಾಗೇನೆ 1 ಇಂಟು 6 ಏನಾಗುತ್ತೆ? ಪ್ಲಸ್ 6 ಆಗುತ್ತೆ. ಸೊ ಇದನ್ನು ಬರೆಯೋದು ಹೇಗೆ? ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಪ್ಲಸ್ 1x ಎಷ್ಟಾಯಿತು? ಪ್ಲಸ್ 7x ಪ್ಲಸ್ 6 ಈಸ್ ಈಕ್ವಲ್ಸ್ ಟು 0. ಸೊ ಇದರ ಅಪವರ್ತನ ಇದನ್ನು ಹೇಳ್ಬೋದಾ? ಸೊ ಉದಾಹರಣೆಗೆ ಹೇಳ್ತೀನಿ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 6 ಇದರದ್ದು ಅಪವರ್ತನ ಏನಾಗಿರಬಹುದು? ಇದರ ಅಪವರ್ತನ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 6 ಆಗಿರ್ತದೆ. ಇದನ್ನು ಅಪವರ್ತನ ಅಂತೀವಿ. ಈಗ ಈ ಪ್ರಶ್ನೆ ಅಬ್ಸರ್ವ್ ಮಾಡಿರಿ. ಈ ಪ್ರಶ್ನೆ ನೋಡ್ರಿ, 3x ಸ್ಕ್ವೇರ್ ಪ್ಲಸ್ 21x ಪ್ಲಸ್ 36 ಇದನ್ನು ಅಪವರ್ತಿಸಿ ಅಂತ ಕೇಳ್ತಾನೆ. ನಾನು ಮಾಡಿದ್ದು ಅದನ್ನೆಲ್ಲೋ ಇಲ್ಲಿ ನೋಡಿರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 6 ಇದು ಅಪವರ್ತನ ಏನು ಬಂದಿದೆ ನಮಗೆ? ಎಕ್ಸ್ ಪ್ಲಸ್ 1 ಮತ್ತು ಎಕ್ಸ್ ಪ್ಲಸ್ 6 ಬಂದಿದೆ. ಸೊ ಇದರದ್ದು ಅಪವರ್ತನ ಕೇಳ್ತಾರೆ. ಇದನ್ನು ಈ ಎರಡು ಅಪವರ್ತನಗಳನ್ನು ಅಪವರ್ತಿಸಿದ ನಂತರ ನಮಗೆ ಏನು ಬರಬೇಕು? 3x ಸ್ಕ್ವೇರ್ ಪ್ಲಸ್ 21x ಪ್ಲಸ್ 36 ಬರುತ್ತೆ. ಯಾವುದರಿಂದ ಮಾಡಿದ್ರೆ ಬರುತ್ತೆ? ಇಲ್ಲಿ ನೋಡಿ, ಮೊದಲಿಗೆ ನಾನು ಎಕ್ಸ್ ಇಂಟು ಎಕ್ಸ್ ಗುಣಿಸ್ತೀನಿ. ಎಷ್ಟು ಬಂತು? ಈಗ ಆಲ್ರೆಡಿ ನಾವು ಗುಣಿಸಿರುವಂಥದ್ದು ಎಕ್ಸ್ ಇಂಟು ಎಕ್ಸ್ ಬಂತು, ಎಕ್ಸ್ ಸ್ಕ್ವೇರ್ ಬಂತು. ಮತ್ತು ಇನ್ನೊಂದು ಸಲ ಎಕ್ಸ್ ಇಂಟು ಪ್ಲಸ್ 6 ಎಷ್ಟಾಯಿತು? ಪ್ಲಸ್ 6 ಆಯಿತು. ನೆಕ್ಸ್ಟ್ 1 ಇಂಟು ಎಕ್ಸ್ ಎಷ್ಟಾಗುತ್ತೆ? ಪ್ಲಸ್ 1x ಆಗುತ್ತೆ. ಹಾಗೆ 1 ಇಂಟು 6 ಎಷ್ಟಾಗುತ್ತೆ?
ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0 ಆಯಿತು. ಓಕೆ, ಸೊ ಇದನ್ನು ಕೂಡಿಸಿದಾಗ ನಮ್ಗೆ ಏನು ಬಂದಿತ್ತು ಉತ್ತರ? ಇಲ್ಲೇ ಬರಿತೀನಿ ನೋಡ್ರಿ, ಎಕ್ಸ್ ಸ್ಕ್ವೇರ್ 6 ಪ್ಲಸ್ 1 7x ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0. ಇದು ಸೇಮ್ ಆಯ್ತಾ? ಇದು ಇಲ್ಲ. ಹಾಗಾದರೆ ಎ ಉತ್ತರ ಅಲ್ಲ, ಎ ಉತ್ತರ ಅಲ್ಲ. ಸೊ ಈಗ ಇದನ್ನು ಅಪವರ್ತನ ಮಾಡಿ ನೋಡೋಣ. ಸೊ 3 ಇಂಟು 9 ಸಾರಿ 3 ಇಂಟು ಸೊ 3 ಇಂಟು ಎಕ್ಸ್ ಮಾಡಿರಿ, 3 ಇಂಟು ಎಕ್ಸ್ ಮಾಡಿರಿ, ಏನು ಬರುತ್ತೆ? 3x ಸ್ಕ್ವೇರ್ 1. ಇಲ್ಲಿ ನೋಡ್ರಿ, 3 ಇಂಟು ಎಕ್ಸ್ ಮಾಡಿರಿ, 3x ಸ್ಕ್ವೇರ್ ಬಂತು. ಓಕೆ, ನೆಕ್ಸ್ಟ್ ಇದೇ 3 ಇಂಟು 4 ಮಾಡಿರಿ, ಎಷ್ಟು ಬಂತು? ಪ್ಲಸ್ 12x ಬಂತು. ಓಕೆ, ನೆಕ್ಸ್ಟ್ ಇದೇ 3 ನೆಕ್ಸ್ಟ್ ಇದೇ 9 ಇಂಟು ಎಕ್ಸ್ ಮಾಡಿರಿ, ಎಷ್ಟಾಯಿತು? ಪ್ಲಸ್ 9x ಆಯಿತು. ಆಮೇಲೆ ಈ 9 ಇಂಟು 4 ಮಾಡಿರಿ, ಎಷ್ಟಾಗುತ್ತೆ? ಪ್ಲಸ್ 36 ಆಗುತ್ತೆ. ಸೊ ಈಗ ಇದನ್ನು ಬರೆದ್ರೆ ಏನಾಗುತ್ತೆ? 3x ಸ್ಕ್ವೇರ್ ಪ್ಲಸ್ 12 ಪ್ಲಸ್ 9 ಎಷ್ಟಾಯಿತು? 21x ಪ್ಲಸ್ 36. ಇಲ್ಲಿ ನೋಡಿರಿ, ಇದನ್ನು ಅಪವರ್ತನ ಮಾಡಿದಾಗ ನಮ್ಗೆ ಇದೇ ಉತ್ತರ ಬರುತ್ತಲ್ಲ, ಉತ್ತರ ಸೇಮ್ ಅಂತಲ್ಲ. ಸೊ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ. ಆಪ್ಷನ್ ಬಿ. ನಿಮಗೆ ಈ ಥರದ ಆಲ್ಜಿಬ್ರೈಕ್ ಇಕ್ವೇಷನ್ಸ್ನ ಗುಣಾಕಾರ ಮಾಡುವಂಥದ್ದು ಗೊತ್ತಿರಬೇಕು. ನಾನು ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ಯಾರಿಗಾನ ಡೌಟ್ ಇತ್ತಂದರೆ ಫಸ್ಟ್ 3 ಇಂಟು 7 ಮಾಡಬೇಕು, ಆಮೇಲೆ 3 ಇಂಟು 6 ಮಾಡಬೇಕು. ಅದಾಯ್ತು ಅಂದಮೇಲೆ 1 ಇಂಟು 7 ಮಾಡಬೇಕು, ಆಮೇಲೆ 1 ಇಂಟು 6 ಮಾಡಬೇಕು. ಓಕೆ, ಸೊ ಇದನ್ನು ಅಪವರ್ತಿಸಿದಾಗ ನಮಗೆ ಆಪ್ಷನ್ ಬಿ ಉತ್ತರ ಬರ್ತದೆ. ಇದನ್ನು ಅಪವರ್ತಿಸಿದಾಗ ನಮಗೆ ಆಪ್ಷನ್ ಬಿ ಉತ್ತರ ಬರ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ, 3a ಸ್ಕ್ವೇರ್ ಮೈನಸ್ 27 ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಆದರೆ ಏನ ಬೆಲೆ ಏನು ಅಂತ ಕೇಳಿದೆ. ಏನ ಬೆಲೆ ಏನು ಅಂತ ಕೇಳಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನು ಬಿಡಿಸೋದು ಹೇಗೆ ಅಂತ ಹೇಳ್ತೀನಿ ನೋಡ್ರಿ. 3a ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪ್ಲಸ್ 20 ಮೈನಸ್ 27 ಇರೋದು ಈ ಕಡೆ ಬಂದಾಗ ಪ್ಲಸ್ 27 ಆಗುತ್ತೆ. ನಾ ಈ ಹಿಂದಿನ ವಿಡಿಯೋ ಸರಣಿಯಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಸಮಚಿಹ್ನೆಯಿಂದ ಎಡಬದಲಿರುವಂತಹ ಮೈನಸ್ ಬಲಬದಿಗೆ ಬಂದರೆ ಪ್ಲಸ್ ಆಗುತ್ತೆ ಅಂತ ಹೇಳಿದೆ. ಈಗ ಅದೇ ವಿಡಿಯೋದಲ್ಲಿ ನಾನು ಹೇಳಿದ್ದೇನು, ಇಲ್ಲಿ 3a ಸ್ಕ್ವೇರ್ ಅಂದರೆ 3 ಇಂಟು a ಸ್ಕ್ವೇರ್ ಅಂತ ಅರ್ಥ. ಇಲ್ಲಿ ಗುಣಾಕಾರ 3 ಈ ಕಡೆ ಬಂದಾಗ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಸೊ a ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 27 ಡಿವೈಡೆಡ್ ಬೈ 3a. ಸೊ a ಸ್ಕ್ವೇರ್ ಇಸ್ ಈಕ್ವಲ್ಸ್ ಎಷ್ಟಾಯಿತು? a ಸ್ಕ್ವೇರ್ ಇಸ್ ಈಕ್ವಲ್ಸ್ ಏನಾಯಿತು? 3 1 3 9 27. a ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9. ಈಗ ಸ್ಕ್ವೇರ್ ಇರೋದು ಈ ಕಡೆ ಬರ್ತದೆ. ಸ್ಕ್ವೇರ್ ಇರೋದು ಈ ಕಡೆ ಬಂದಾಗ ಏನಾಯಿತು? a ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 9 ಆಯಿತು. ಸ್ಕ್ವೇರ್ ರೂಟ್ ಆಫ್ 9 ಆಯಿತು. ಸೊ a ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 9 ಏನಾಗುತ್ತೆ? ಒಂದೇ ಪ್ಲಸ್ 3 ಬರುತ್ತೆ ಅಥವಾ ಮೈನಸ್ 3 ಬರುತ್ತೆ. ಎರಡು ಉತ್ತರಗಳು ಬರ್ತವೆ. ಒಂದು ವರ್ಗ ಸಮೀಕರಣಕ್ಕೆ ಎರಡು ಉತ್ತರ ಬರುತ್ತೆ, ಒಂದು ಪ್ಲಸ್ 3 ಬರುತ್ತೆ ಅಥವಾ ಇನ್ನೊಂದು ಮೈನಸ್ 3 ಬರುತ್ತೆ. ಈಗ ಆಪ್ಷನ್ ಅಬ್ಸರ್ವ್ ಮಾಡಿರಿ, ಪ್ಲಸ್ 9 ಪ್ಲಸ್ 3 ಪ್ಲಸ್ 27 ಪ್ಲಸ್ 1 ಇದೆ. ಹಾಗಾದರೆ ಇದಕ್ಕೆ ಉತ್ತರ ಯಾವುದು? ಆಪ್ಷನ್ ಬಿ ಪ್ಲಸ್ 3 ಉತ್ತರ ಆಗ್ತದೆ. ಪ್ಲಸ್ 3 ಉತ್ತರ 2012ರಲ್ಲಿ ಕೇಳಿದಂತಹ ಪ್ರಶ್ನೆ ಇದು. 2012ರಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ಸೊ ಮುಂದಿನ ವಿಡಿಯೋ ಕ್ವಶನ್ ನೋಡೋಣ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 216 ಇಸ್ ಈಕ್ವಲ್ಸ್ ಟು 0 ಇದ್ದಲ್ಲಿ ಎಕ್ಸ್ನ ಬೆಲೆ ಏನು ಅಂತೇಳಿ ಕೇಳ್ತೇನೆ. 2010ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 216 ಇಸ್ ಈಕ್ವಲ್ಸ್ ಟು 0 ಇದೆ. ಸೊ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ಲಸ್ ಇರುವಂಥದ್ದು ಈಕ್ವಲ್ ಚಿಹ್ನೆಯಿಂದ ಸಮ ಚಿಹ್ನೆಯಿಂದ ಆ ಕಡೆ ಹೋದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ಸ್ ಟು ಮೈನಸ್ 216 ಆಗುತ್ತೆ. ಎಕ್ಸ್ ಕ್ಯೂಬ್ ಇರೋದು ಪ್ಲಸ್ 216 216 ಇರೋದು ಪ್ಲಸ್ 216 ಇರೋದು ಈ ಕಡೆ ಬಂದಾಗ ಏನಾಗುತ್ತೆ? ಮೈನಸ್ 216 ಆಗುತ್ತೆ. ಮೈನಸ್ 216 ಆಗುತ್ತೆ. ಸೊ ಈಗ ಎಕ್ಸ್ ಕ್ಯೂಬ್ ಇರೋದು ಈ ಕಡೆ ಬಂದಾಗ ಏನಾಗುತ್ತೆ? ಕ್ಯೂಬ್ ರೂಟ್ ಆಫ್ ಮೈನಸ್ 216 ಬರುತ್ತೆ. ಕ್ಯೂಬ್ ರೂಟ್ ಆಫ್ ಮೈನಸ್ 216 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಉತ್ತರ ಏನಾಗುತ್ತೆ? 6 ಆಗುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ಓಕೆ, ಸೊ ನಾನು ಇನ್ನೊಂದು ಸಲ ಹೇಳ್ತೀನಿ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವರ್ಗ ಸಮೀಕರಣಗಳ ಬಗ್ಗೆ ಸ್ವಲ್ಪ ನಾಲೆಜ್ ಕಡಿಮೆ ಇರುತ್ತೆ.
ಅಂಥವು ನೀವು ದಯವಿಟ್ಟು ನಮ್ಮ ಧಾರವಾಡದ ಸಪ್ತಾಪುರ ಬಾವಿ ಹತ್ತಿರದಲ್ಲಿರುವಂಥ ಬಸ್ ಸ್ಟ್ಯಾಂಡ್ಗೆ ಭಾಳ ಹತ್ತಿರದಲ್ಲಿದೆ, ಅಲ್ಲಿರುವಂಥ ಗುರುದೇವ್ IAS KS ಮತ್ತು ಬ್ಯಾಂಕಿಂಗ್ ಕೋಚಿಂಗ್ ಅಕಾಡೆಮಿಯಲ್ಲಿ ನಾವು ಬೀಟ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಹೊಸ ಬ್ಯಾಚನ್ನು ಪ್ರಾರಂಭಿಸಿದ್ದೀವಿ. ದಯವಿಟ್ಟು ನೀವು ಅಲ್ಲಿ ಬಂದುಬಿಟ್ಟು ಅಡ್ಮಿಷನ್ಸ್ ತೊಗೋಬೋದು. ನಾವು ಅತ್ಯಂತ ಪರಿಪೂರ್ಣವಾದಂಥ ಲೆಕ್ಚರರ್ಸ್ಗಳನ್ನು ತೆಗೆದುಕೊಂಡೆ ನಿಮಗೆ ಕೋಚಿಂಗ್ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಹಾಗೆಯೇ ಆನ್ಲೈನಲ್ಲಿ ವಿಶೇಷ ತರಗತಿಗಳನ್ನು ಸಹ ನಾವು ನಡೆಸ್ತಾ ಇದ್ದೀವಿ. ದಯವಿಟ್ಟು ನೀವು ಅದನ್ನು ಸಹ ಗಮನಿಸ್ಬೋದು. ಅಲ್ಲಿ ಕ್ವಾಲಿಟಿ ನೋಡ್ಕೊಂಡು ನಮ್ಮಲ್ಲಿ ಬಂದು ಅಡ್ಮಿಷನ್ ಕೂಡ ಮಾಡಿಸ್ಕೋಬೋದು. ಸೊ ವರ್ಗ ಸಮೀಕರಣಗಳು ಮತ್ತು ಸರಳ ಸಮೀಕರಣ ಈ ಹಿಂದೆ ಇನ್ನೊಂದು ಹೇಳೋದು ಮಾತಾಯಿತು. ಈ ಹಿಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಸರಳ ಸಮೀಕರಣಗಳನ್ನು ಬಿಡಿಸುವುದು ಹೇಗೆ ಅಂತ ಹೇಳಿದ್ದೆ. ಯಾರಿಗಾದರೂ ಅದ್ರ ಬಗ್ಗೆ ಸ್ವಲ್ಪ ಅಸ್ಪಷ್ಟವಾದಂಥ ಜ್ಞಾನ ಇದ್ದರೆ ಸಂಪೂರ್ಣ ಜ್ಞಾನ ಪಡ್ಕೊಳ್ಳಿಕ್ಕೆ ದಯವಿಟ್ಟು ಆ ಹಿಂದಿನ ವಿಡಿಯೋನ ಒಂದ್ಸಲ ರೆಫರ್ ಮಾಡಿರಿ. ಅದಾದಮೇಲೆ ಬೇಕಿದ್ರೆ ಇಲ್ಲಿಗೆ ಬರ್ರಿ. ಅದು ಗೊತ್ತಾಯಿತು ಅಂದರೆ ಇದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ಗೆ ಎಸ್ಪೆಷಲಿ ಅವ್ರು ಚೆಕ್ ಮಾಡುವಂಥದ್ದು ಕೇವಲ ಬೇಸಿಕ್ ನಾಲೆಜ್ನ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಬೇಸಿಕ್ ನಾಲೆಜ್ನ ತುಂಬ ಚೆನ್ನಾಗಿ ಚೆಕ್ ಮಾಡ್ತಾರೆ. ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಕೊಟ್ಬಿಟ್ಟು ನಿಮಗೆ ಬರೀ ಬೇಸಿಕ್ಸ್ ನಾಲೆಜ್ನ ಚೆಕ್ ಮಾಡ್ತಾರೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಓನ್ಲಿ ಬೇಸಿಕ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಬೇಸಿಕ್ಸ್ನ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಶತಾಯಗತಾಯವಾಗಿ ನಿಮ್ಮದು 100% ಫಾರೆಸ್ಟ್ ಗಾರ್ಡ್ ಜಾಬ್ ಆಗ್ತದೆ. ಆ್ಯಂಡ್ ನಿಮಗೆ ಗೊತ್ತೇ ಇದೆ 10 ಮತ್ತು 12ನೇ ತರಗತಿಗಳ ಮೇಲೆ ಕೇಳುವಂಥ ಇದಾಗಿರೋದ್ರಿಂದ ತುಂಬ ಈಸಿಯಾಗಿರುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿರುತ್ತೆ, ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ. ಸೊ ಯಾರಿಗಾದರೂ ಸಿಂಪಲ್ ಇಕ್ವೇಷನ್ಸ್ ಬಗ್ಗೆ, ಸರಳ ಸಮೀಕರಣ ಬಗ್ಗೆ ಅಥವಾ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಏನಾದರೂ ಐಡಿಯಾ ಇಲ್ಲ ಅಂತ ನೀವು ಈ ಹಿಂದಿನ ವಿಡಿಯೋನ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಜ್ಞಾನ ಮತ್ತು ಇನ್ನೂ ಹೆಚ್ಚಿನ ಟಾಪಿಕ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.